We're gonna do a trailer reaction for, I hope I say it right, Habula? I don't think you did. Habula. No. Habuli? Maybe that's it. Maybe that's it. I don't know. Oh my god, it's scary. ಐ ಕ್ಲಾಸ್ ಅಂಡ್ ಐ ಕ್ಲೀಸ್ ಇವತ್ತು ರಿಯಾಕ್ಷನ್ ಚಾನಲ್ಗಳ ಬಗ್ಗೆ ಮಾತಾಡೋಣ. ಅದು ವಿದೇಶಿ ರಿಯಾಕ್ಷನ್ ಚಾನಲ್ಗಳ ಬಗ್ಗೆ. ಈ ವಿದೇಶಿ ರಿಯಾಕ್ಷನ್ ಚಾನಲ್ಗಳು ಹೆಂಗೆ ಅಂದ್ರೆ ನಮ್ಮ ಕನ್ನಡ ಟ್ರೈಲರ್ಸ್ಗಳು ಇರ್ತಾವಲ್ಲ, ಅದನ್ನೆಲ್ಲ ಒಂದು ಸಣ್ಣ ಸ್ಕ್ರೀನ್ ಮಾಡ್ಕೊಂಬಿಟ್ಟು ಇಲ್ಲಿ ಕಾರ್ನರ್ನಲ್ಲಿ ಹಾಕೊಂಬಿಟ್ಟು ರಿಯಾಕ್ಷನ್ ಕೊಡೋದಂತೆ. ಅದು ಏನು ಎಷ್ಟೊಂದು ಜನ ರಿಯಾಕ್ಷನ್ ಕೊಡಲ್ಲ, ಸುಮ್ಮನೆ ಬೆತ್ತಗಡಿಗಳ ತರ ನೋಡ್ತಾರೆ. ಯಾಕಂದ್ರೆ ಮುಂಡೇವಿಕೆ ಏನು ಅರ್ಥ ಆಗಲ್ಲ ಕನ್ನಡ. ನಮ್ಗಂದ್ರೆ ಏನೋ ಅರ್ಥ ಆಗುತ್ತೆ. ನಮ್ಮ ಹುಡುಗರು ಏನಾದ್ರು ವಿಡಿಯೋ ಮಾಡಿದ್ರೆ ಪರವಾಗಿಲ್ಲಪ್ಪ ರಿಯಾಕ್ಷನ್. ಆದ್ರೂ ನನ್ಗೇನು ರಿಯಾಕ್ಷನ್ ಚಾನಲ್ಸ್ ಅಷ್ಟೊಂದು ಇಷ್ಟ ಆಗಲ್ಲ. ಏನಕ್ಕೆ ಇಷ್ಟ ಆಗಲ್ಲ ಅಂದ್ರೆ ಅದ್ರಲ್ಲಿ ಏನು ಟ್ರಾನ್ಸ್ಫಾರ್ಮೇಟಿವ್ ಕಂಟೆಂಟೇ ಇಲ್ಲ. ಏನಾದ್ರು ಕಾಂಟೆಂಟ್ ಇದ್ರೆ ಏನಾರು ಹಾಕ್ಬೋದಪ್ಪ ಯೂಟ್ಯೂಬ್ ಅಲ್ಲಿ, ಅದಕ್ಕೆ ಏನಾದ್ರು ಮೀನಿಂಗ್ ಇರುತ್ತೆ. ಅದ್ರಲ್ಲಿ ಏನು ಟ್ರಾನ್ಸ್ಫಾರ್ಮೇಟಿವ್ ಮಾಡ್ತಾ ಇಲ್ಲ. ಒಂದ್ ವಿಡಿಯೋ ಇಟ್ಕೊಂಡು ಅದನ್ನ ಟ್ರಾನ್ಸ್ಫಾರ್ಮೇಟಿವ್ ಆಗಿ ತೋರಿಸ್ತಾನೂ ಇಲ್ಲ. ಯಾರೋ ಮಾಡಿರೋದು ಕದ್ಬಿಟ್ಟು ಹಾಕೊಂಡ್ಬಿಟ್ಟು ಸೈಡ್ ಅಲ್ಲಿ ಕಾರ್ನರ್ ಅಲ್ಲಿ ಹಾಕೊಂಡ್ಬಿಟ್ಟು ನೋಡ್ತಾ ಇರೋದು ಹಿಂಗೆ ಬೆತ್ತಗಡಿಗಳ ತರ. ಏನು ಇಲ್ಲ ಗುರು, ಆಹಾ ಅಂತ ರಿಯಾಕ್ಷನ್ ಕೊಡೋದು. ಇದೆಲ್ಲ ಒಂದು ರಿಯಾಕ್ಷನ್ ಚಾನಲ್ಗಳು. ಏನ್ ಮಾಡೋದು? ಎಲ್ಲ ನೀವೇ ಬೆಳೆಸಿರೋದಪ್ಪ, ಎಲ್ಲ ನೀವೇನೆ. ಕನ್ನಡಿಗರು ವಿಶಾಲ ಹೃದಯದವರು. ಇವ್ರೇನಿಕೆ ಜಾಸ್ತಿ ಇಂಡಿಯನ್ ವಿಡಿಯೋಸೇ ಹಾಕೊಂಡು ನೋಡ್ತಾರೆ. ಯಾಕೆ ಅಂದ್ರೆ ಯಾರನ್ನು ಕಾಪಿ ರೈಟ್ ಸ್ಟ್ರೈಕ್ ಜಾಸ್ತಿ ಹಾಕಕ್ ಹೋಗಲ್ಲ. ಯಾಕಂದ್ರೆ ಅಯ್ಯೋ ವೆಸ್ಟರ್ನರ್ಸ್ ಅಪ್ಪ, ಅವ್ರ ರಿಯಾಕ್ಷನ್ ಕೊಡೋದ್ರೆ ನಿಮ್ಗೆಲ್ಲ ಸಿಕ್ಕಾಪಟ್ಟೆ ಖುಷಿ. ತೋರಿಸ್ತೀನಿ, ಇನ್ನೆಲ್ಲ ವಿಡಿಯೋಗಳು ತೋರಿಸ್ತೀನಿ. ನೀವೇ ಎಲ್ಲ ಜಾಸ್ತಿ ಕುಮ್ಮ ಕೊಟ್ಟಿ ನಮ್ ಟ್ರೈಲರ್ಗಳನ್ನೆಲ್ಲ ಕದಿಯೋದು, ಅವರು ವ್ಯೂಸ್ನ ಹಾಕೊಳೋದು. ಸೊ ನಿಮ್ಗೆಲ್ಲ ವ್ಯೂಸ್ ಕಮ್ಮಿ ಆಗತ್ತೆ. ಪಾಪ ಯಾರು ಕಷ್ಟಪಟ್ಟು ಹಾಕಿರ್ತಾರೆ ಅವ್ರಿಗೆ ಅದು ಜಾಸ್ತಿ ವ್ಯೂಸ್ ಬರಲ್ಲ. ಕನ್ನಡ ಪಾಪ ಪ್ರೊಡ್ಯೂಸರ್ಗೆ ಆಮೇಲೆ ನೀವೇ ಹೇಳೋದು ನಮ್ ಕನ್ನಡ ಫಿಲಮ್ ಓಡ್ತಾ ಇಲ್ಲ, ನಮ್ ಟ್ರೈಲರ್ ಓಡ್ತಾ ಇಲ್ಲ ಅಂತ. ಈ ನನ್ ಮಕ್ಳೆಲ್ಲ ವ್ಯೂಸ್ ಹಾಕೊಂತಾರೆ. ಸರಿ, ಹಂಗೂ ಮಾನಿಟೈಸ್ ಮಾಡ್ಕೊಂತಾರ ಅವರು. ಇಂಡೈರೆಕ್ಟ್ ಆಗಿ ಅವ್ರು ತಾನೇ ಜಾಸ್ತಿ ವ್ಯೂಸ್ ನ ಕ್ಲೈಮ್ ಮಾಡ್ತಾ ಇರೋದು. ಸೊ ನೀವ್ ಯೋಚನೆ ಮಾಡಿ, ನೀವೇ ಬೆಳೆಸ್ತಾ ಇರೋದು. ಸೊ ಹಂಗಾಗಿ ಸ್ವಲ್ಪ ಹಂಗೆ ಯೋಚನೆ ಮಾಡ್ತಾ ಇರಿ. ಅಯ್ಯೋ, ನಾನು ಹೇಳಿದ್ ಸಾಕು. ಈ ಕಿತ್ತೊಂದ್ ನನ್ನ ಮಕ್ಳು ಹೆಂಗೆ ರಿಯಾಕ್ಷನ್ ಕೊಡ್ತಾರೆ ಕಪಿಗಳ ತರ ಅಂತ ನೋಡ್ಕೊಂಬರೋಣ ಬನ್ನಿ. Condante. I don't ever rehearse these names before we start rolling. I just go for it. This is the theatrical trailer starring Rakshit Shetty. What shit? And Kishore. I don't know if that's an actor or someone behind the scenes. Akshuth Kumar and Tara. ಅವ್ರು ರಿಯಾಕ್ಷನ್ ನೋಡಿದ್ರ ಕಿಶೋರ್ ಅಂದಾಗ, ಕಿಶೋರ್ ಯಾವತ್ತೋ ಎಲ್ಲೋ ಮೀಟ್ ಮಾಡಿದೀನಲ್ಲ ಅಂತ ಏನೋ ರಿಯಾಕ್ಷನ್ ಇದೆ. ಏನೋ ಪಾಪ ರಿಯಾಕ್ಷನ್ ಕೊಡ್ಲಿ ಬಿಡಿ. Present day fighting garb and the tiger. Now, let me know, does Hibuli have anything to do with tiger, or is that just is the tiger the southern part of India with Kannada, Telugu, Tamil and Malayalam trailers? ಅಯ್ಯೋ, ಬರೇ ಸೌತ್ ಇಂಡಿಯನ್ ಲ್ಯಾಂಗ್ವೇಜಸ್ ಸಾಕ? 22 ಅಫಿಷಿಯಲ್ ಲ್ಯಾಂಗ್ವೇಜಸ್ ಅಲ್ಲೂ ಮಾಡ್ಬಿಡುದ್ರೆ, ಅದ್ರ ಜೊತೆ ಸ್ಪ್ಯಾನಿಷು, ಫ್ರೆಂಚು ಅದನ್ನು ಮಾಡ್ಬಿಡು, ಇಂಗ್ಲಿಷ್ ಜೊತೆ ಎಲ್ಲ ಸರಿ ಹೋಗುತ್ತೆ. ಬರೇ ಕೂತ್ಕೋ ಅಂತ ರಿಯಾಕ್ಷನ್ ಕೊಟ್ಕೊಂಡು ಕೂತ್ಕೊಂಡ್ಬಿಡು, ಆಯ್ತಾ? ಸರಿನಾ? ಸೌಖ್ಯನಾ? Now we will take Kannada. Having said that, Kannada or Kannad, just want to say that this movie is really big and we are so blessed with the opportunity to do the reaction and review. This Kannada. We're gonna do a trailer reaction for, I hope I say it right, Habula? I don't think you did. Habula. No. Habuli? Maybe that's it. ಏನ್ ರಾಜ ಇವನು ಉಡಾ ಇಲಿ ಅಂತ ಏನೇನೋ ಹೇಳ್ತಾ ಇದ್ದಾನೆ. ಉಡಾ ನನ್ ಮಗ. That's it. What a bunch of gandus. Pretty awesome. Cool idea, for sure. Yeah. Interesting. It definitely grabbed my attention, and I'm like, now I want to know what's going to happen at the end. Yeah, it's just... ಇವನ್ನ ಕೊಳ್ಳೇಗಾಲಕ್ಕೂ ಕೇರಳಕ್ಕೂ ಸೇರಿಸಿಬಿಡಿ, ಆಯ್ತಾ? ಇಷ್ಟೆಲ್ಲ ವಿದೇಶಿ ಪರದೇಶಿ ಮಂಗಗಳ ಕತೆಗಳು ಆಯ್ತು. ಅದು ಏನು ಬರೀ ಸೆಲೆಕ್ಟಿವ್ ಕಪಿಗಳು ಮಾತ್ರ ಇವಾಗ ತೋರಿಸಿದೀನಿ. ಎಲ್ಲಾನು ತೋರ್ಸಕ್ಕಾಗಲ್ಲ. ಎಲ್ಲಾನು ತೋರ್ಸಕ್ ಕೂತ್ರೆ ಅವರ್ಗಟ್ಲೆ ವಿಡಿಯೋಗಳು ಮಾಡ್ಬೇಕಾಗತ್ತೆ, ಅವರ್ಗಟ್ಲೆ ಎಡಿಟಿಂಗ್ಗಳು ಮಾಡ್ಬೇಕಾಗತ್ತೆ. ಇದ್ರ ಜೊತೆಗೆ ಒಂದೆರಡು ನಮ್ ದೇಸಿ ಕೋತಿಗಳು ಬೇರೆ ಇದೆ. ಕನ್ನಡನೇ ಬರ್ದೇ ಇರೋ ದೇಸಿ ಕೋತಿಗಳು ರಿಯಾಕ್ಷನ್ಗಳು ಕೊಡ್ತವೆ. ಅದಕ್ಕೆ ನಮ್ಮ ಅಭಿಮಾನಿ ದೇವ್ರುಗಳಿದಾರಲ್ಲಪ್ಪ ಕನ್ನಡಿಗರು, ಅವ್ರ ಚಾನಲ್ ಅಲ್ಲಿ ಒಂದ್ ಕಮೆಂಟ್ಗಳು ಹಾಕ್ತಾರೆ, ನನಗೆ ಇದನ್ನ ಮಾಡ್ಕೊಡಿ, ನನಗೆ ಇದ್ರ ಮೇಲೆ ರಿಯಾಕ್ಷನ್ ಕೊಡಿ, ಇದ್ರ ಮೇಲೆ ರಿಯಾಕ್ಷನ್ ಕೊಡ್ತೀವಿ. ಅವ್ರು ಮಾಡೋರ್ಗು ಕೋತಿ ನನ್ನ ಮಕ್ಳು ಕಾಪಿ ರೈಟ್ ಬಗ್ಗೆ ಏನು
ಅರಿವಿಲ್ಲ, ಕಾಪಿ ರೈಟ್ ಬಗ್ಗೆ ಅರಿವಿಲ್ಲ ಅಂತಲ್ಲ, ಅವ್ರಿಗೂ ಗೊತ್ತು. ಆದ್ರೂ ಅದೇನಕ್ಕೆ ಆ ಥರ ಫುಲ್ ಟ್ರೈಲರ್ನ ಕಾಪಿ ಮಾಡ್ತಾರೋ, ಎಫರ್ಟಿಗೆ ಏನು ಬೆಲೆನೇ ಇಲ್ವಾ ತಂದೆ, ಕರ್ಕೊಂಬಿಡಪ್ಪ ನನ್ನ, ಯಾಕಿಂತ ದೇಶದಲ್ಲಿ ಇಟ್ಟಿದ್ಯಾ ಅನ್ಸ್ಬಿಡುತ್ತೆ ಗುರು. ಏನು ಒಂದ್ ಸ್ವಲ್ಪನೂ ಬೆಲೆ ಇಲ್ವಾ ಗುರು ಒರಿಜಿನಾಲಿಟಿಗೆ? ಅಷ್ಟು ಕಷ್ಟಪಟ್ಟು ಟ್ರೈಲರ್ ಮಾಡಿರ್ತಾರೆ, ಅದನ್ನ ಸುಮ್ಮನೆ ಹಾಕೊಂಬಿಡೋದ ನಿಮ್ಗೆ, ಹಾಕೊಂಬಿಟ್ಟು ನೋಡೋದು ಅದನ್ನೇ. ಏನ್ ಗುರು ಇದು? ಇದನ್ ಅಟ್ಲೀಸ್ಟ್ ಬೇಸಿಕ್ ಟ್ರಾನ್ಸ್ಫಾರ್ಮೇಟಿವ್ ವಿಡಿಯೋ ಮಾಡಿ, ಅವಾಗ್ಲೇನೆ ಅದು ಸರಿ ಹೋಗೋದು. ಅದ್ರಲ್ಲಿ ಏನು ನಿಮ್ ಸ್ವಂತಿಕೆ ಇಲ್ಲ, ಬರೀ ರಿಯಾಕ್ಷನ್. ಅಂದ್ರೆ ಥಿಯೇಟರ್ಗೆ ಹೋಗ್ಬಿಟ್ಟು ಹಿಂದೆ ನಿಂತ್ಕೊಂಡು ನೋಡ್ಕೊಳ್ಳಿ, ಗಾಂಧಿ ಕ್ಲಾಸ್ಗೆ ಟಿಕೆಟ್ ತಗೊಂಬಿಡಿ, ಉಲ್ಟಾ ಕೂತ್ಕೊಂಡ್ಬಿಟ್ಟು ಎಲ್ಲರೂ ಇರ್ತಾರಲ್ಲಪ್ಪ, ಒಂದು 100 ಜನ 200 ಜನ ಥಿಯೇಟ್ರಲ್ಲಿ ನೋಡ್ಕೊಂಡು ಕೂತ್ಕೊಳ್ಳಿ. 2 ಕಪಿಗಳು ದೇಸಿ ಇದು ಸ್ಪೆಷಲ್ ಕಪಿಗಳನ್ನ ಆಯ್ಕೆ ಮಾಡಿದೀನಿ, ಅದನ್ನು ತೋರಿಸ್ಬಿಡ್ತೀನಿ. ಕನ್ನಡೇತರ ಕಪಿಗಳಿದು, ಇದನ್ನು ತೋರಿಸ್ತೀನಿ. ಆಮೇಲೆ ಕಮೆಂಟ್ಸ್ನ ಓದ್ತೀನಿ ನಿಮ್ಗೆ, ಅವಾಗ ಗೊತ್ತಾಯ್ತದೆ ನಿಮ್ಗೆ. ಬನ್ನಿ 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 ನೋಡ್ಕೊಂಡ್ ಬಂದ್ಬಿಡೋಣ ಬನ್ನಿ. Hey guys, what's up? Today I'm coming to another reacting video. This time I'm coming with Punit Rajkumar movie, which is Punit Rajkumar is a Kannada film star. So guys, it's a official teaser to Raja Kumara. Movie name is Raja Kumara. So guys, no more to say. Then, as always, let's do the reactions. Let's. ತಲೆ ಕೆಡ್ಸ್ಕೊಂಬೇಡ, ನಿನ್ ಪಾಡಿ ನಿನ್ ರಿಯಾಕ್ಷನ್ ಕೊಡ್ತಾ ಇರೋ. ಆ ಟ್ರೈಲರ್ ಆಮೇಲೆ ನಾನು ಹಾಕಿದ್ರೆ ನನ್ ಕಾಪಿ ರೈಟ್ ಸ್ಟ್ರೈಕ್ ಬರುತ್ತೆ, ಅದಕ್ಕೆ ನಾನು ನನ್ನ ಫೇಸೇ ತೋರಿಸ್ತಾ ಇದ್ದೀನಿ. ಆಮೇಲೆ ಅಲ್ಲಿರೋ ಸ್ಪೆಲ್ಲಿಂಗ್ ಓದಕ್ ನೀನ್ ಬೇಕಾ? ಬಾಯಿ ಆಡ್ಸಕ್ ನೀನ್ ಬೇಕಾ? ಆ ಪಾಪ ಟ್ರೈಲರ್ ಮಾಡಿದವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ, ನೀನ್ ಹಾಕೊಂಡ್ಬಿಟ್ರೆ ಅಪ್ಲೋಡ್ ಮಾಡ್ಬಿಟ್ರೆ. ಆದ್ರೂ ನಿನ್ ಮೇಲೆ ಸ್ವಲ್ಪ ಸಾಫ್ಟ್ ಕಾರ್ನರ್ ಇದೆ ಗುರು. ಏನ್ ಕಿಸಿತಾ ಇದ್ಯಾ? ಓ, ಏನು ಕಲೆ ಗುರು ಇದು. ಎಷ್ಟು ಕಷ್ಟಪಟ್ಟಿದ್ವಿ, ಎಷ್ಟು ಸ್ಕ್ರಿಪ್ಟ್ ಎಲ್ಲ ಬರ್ತಿ, ಎಷ್ಟು ಎಡಿಟಿಂಗ್ ಮಾಡಿ, ಅಪ್ಪ ಬಾ 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 ಏನ್ ರಿಯಾಕ್ಷನ್ ಚಾನಲ್ ಗುರು. ಉಬ್ಬಾಡ್ಸೋಕೆ ಬಾಯಿ ಕಳಿಯಕ್ಕೆ ರಿಯಾಕ್ಷನ್ ಚಾನಲ್ ಗುರು. ಈ ಟ್ರೈಲರ್ ನೀನ್ ಮಾಡಿದ್ರೆ ಗೊತ್ತಾಗ್ತಾ ಇತ್ತು ಹೆಂಗಿರುತ್ತೆ ಅಂತ. ಏನ್ ಹಿಂಗೆ ಕೆಪ್ರ ಮಾಡ್ಕೊಂಡ್ ತರ ಹಂಗ್ ಕೂತಿದ್ದೀರಾ? ಆಯ್ತು, ತಲೆ ಚೆನ್ನಾಗಿ ಆಡಿಸ್ದೆ. ಇನ್ ಸರಿ ಗುರು, ನಿಮ್ ಜೊತೆ ಇದ್ಬಿಟ್ರೆ ಆಮೇಲೆ ನನ್ ತಲೆ ಕೆಟ್ಟೋಯ್ತದೆ. ಅಯ್ಯೋ ರಾಮ, ಮುಂದೆ ಹೋಗಮ್ಮ, ಮುಂದೆ ಕಮೆಂಟ್ಸ್ ಓದಮ್ಮ. ನೋಡಿ ನಮ್ ಕನ್ನಡಿಗರು ವಿಶಾಲ ಹೃದಯದವರು ಹೆಂಗ್ ಕುಮ್ಮ ಕೊಡ್ತಾರೆ ವಿದೇಶಿ ಪರದೇಶಿಗಳಿಗೆ ಅಂತ. ಭರತ್ ಗೌಡ್ರು, why don't you react on many more Kannada movie trailers like #Pushpaka Vimana, #Kirik40 and many newly released trailers in 2017. ಎಲ್ಲ ಪ್ರೊಡ್ಯೂಸರ್ಗಳೆಲ್ಲ ಮುಂಡಾ ಮುಚ್ಕೊಂಡು ಹೋಗ್ಬಿಡ್ಲಿ, ಇವ್ರು ಕದ್ದಿ ಹಾಕ್ಬಿಡ್ಲಿ ಇವ್ರ ಚಾನಲ್ ಅಲ್ಲಿ. ಆಮೇಲೆ ಇವ್ರ ರಿಯಾಕ್ಷನ್ ಕೊಡ್ಲಿ. ಏನ್ರಿ ಸಿಗುತ್ತೆ ನಿಮ್ಗೆ ಭರತ್ ಗೌಡ್ರೆ? ನೀವೇ ಥಿಯೇಟರ್ಗೆ ಹೋಗ್ಬಿಟ್ಟು ಉಲ್ಟಾ ಕೂತ್ಕೊಂಡು 1000 ಜನದ್ದು ನೋಡಿ, ನೀವೇ ಥಿಯೇಟರ್ ಕೂತ್ಕೊಂಡು ಗಾಂಧಿ ಕ್ಲಾಸ್ ಕೂತ್ಕೊಂಡ್ಬಿಡಿ. ಹಿಂದೆ ಬಾಲ್ಕನಿ ಎಲ್ಲ ಕರೆಕ್ಟ್ ಆಗಿ ಕಾಣಿಸುತ್ತೆ. ಇಲ್ಲಾಂದ್ರೆ ಅದರ ಮಲ್ಟಿಪ್ಲೆಕ್ಸ್ ಹೋದಾಗ ಫ್ರಂಟ್ ರೋನ್ ಕೂತ್ಕೊಂಡ್ಬಿಡಿ, ಅವಾಗ ಎಲ್ಲಾ ರೋಸು ನಿಮ್ಗೆ ಕಾಣಿಸುತ್ತೆ. ಸೊ ನಿಮ್ಗೆ ಮೂವಿನ ಎಂಕರೇಜ್ ಮಾಡ್ದಂಗೂ ಆಗತ್ತೆ, ನೀವು ಡೇಟಾನು ಸೇವ್ ಮಾಡ್ಬೋದು. ಯಾಕೆಂದ್ರೆ ಯೂಟ್ಯೂಬ್ ಸ್ಟ್ರೀಮ್ ಮಾಡ್ಬೇಕಾದ್ರೆ ನಿಮ್ಗೆಲ್ಲ ಡೇಟಾ ಹೋಗುತ್ತಲ್ಲ, ಅದೇ ದುಡ್ಡಲ್ಲಿ ಹೋಗ್ಬಿಟ್ಟು ಉಲ್ಟಾ ಕೂತ್ಕೊಂಡು ರಿಯಾಕ್ಷನ್ ನೋಡ್ಕೊಳ್ಳಿ. ಈ ತರ ಎಲ್ಲ ಕುಮ್ಮಕ್ ಕೊಡೋದ್ ಬಿಟ್ಟು ಕದಿಯೋ ವಿಡಿಯೋಸ್ಗೆ ನೀವು ಕಳ್ರಾಗೋಗ್ತೀರಾ ಇವ್ರ ಜೊತೆ ಸೇರ್ಕೊಂಡ್ರೆ. ಜೊತೆಗೆ ಇನ್ನ ಕೇಳಪ್ಪ, ಹರ್ಷ ಶರ್ಮಾನವರು ಡೂ ರಿವ್ಯೂ ಉಳಿದವರು ಕಂಡಂತೆ ರಂಗಿತಾ ರಂಗ ಲಿಸ್ಟ್ ಕೊಟ್ಬಿಡಿ, ಇನ್ನ ದಿನಸಿ ಅಂಗಡಿಗೆ ಲಿಸ್ಟ್ ಕೊಟ್ಟಂಗೆ. ಏನ್ರಿ ನೀವುಗಳೇ ಹಿಂಗ್ ಮಾಡಿದ್ರೆ? ಅದಕ್ಕೆ ಹೇಳೋದು ಕನ್ನಡಿಗರು ವಿಶಾಲ ಹೃದಯದವರು. ನೀವೆಲ್ಲ ಚೆನ್ನಾಗಿ ಹಿಂಗೆಲ್ಲ ಏನೇನೋ ಮಾತಾಡ್ತೀರಲ್ಲಪ್ಪ, ಹಂಗೆ ನಮ್ ಫಿಲಮ್ ಹಿಂಗೋಡಲ್ಲ ಡಬ್ಬಾ ತರ ಇದೆ ನಮ್ ಫಿಲಮ್ ಅಂತ. ಏನಿಗೆ ಡಬ್ಬಾ ತರ ಇರುತ್ತೆ ಅಂದ್ರೆ, ನಮ್ ಫಿಲಮು ಇದೇ ಕಾರಣಕ್ಕೇನೆ ನೀವೇ ಹೋಗಲ್ಲ ಥಿಯೇಟರ್ಗೆ, ನೀವೇ ನೋಡಲ್ಲ. ಅದ್ಬಿಟ್ಟು ನೀವೇ ಎಲ್ಲ ಎಂಕರೇಜ್ ಮಾಡ್ತೀರಾ, ಪೈರಸಿಲ್ ಮೂವಿ ನೋಡ್ತೀರಾ, ಆಮೇಲೆ ಅಲ್ಲೇ ಶೂಟ್ ಎಲ್ಲ ಮಾಡ್ಕೊಂಡ್ಬಿಟ್ಬಿಟ್ಟು ಅದನ್ನೇ ಯೂಟ್ಯೂಬ್ಗೆ ಹಾಕ್ಬಿಡ್ತೀರಾ. ಏನ್ ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ ಅಂತ ಅನ್ಸುತ್ತೆ. ಸೊ ಇನ್ನು ಜಾಸ್ತಿ ಮಾತಾಡೋದ್ ಬೇಡ, ಇನ್ನೂ ಜಾಸ್ತಿ ಕಮೆಂಟ್ಸ್ ಓದೋಣ. ಆದ್ರು ಇನ್ನು ಈ ಕೋತಿ ನನ್ ಮಗ, ನನ್ನ ಹೆಸರೇನು ಕಾರಿಕಾನ್ ನಾಲಾ ಅಂತೆ. ಈ ಕೋತಿ ನನ್ ಮಗನ್ ಹೆಬ್ಬುಲಿ ಕನ್ನಡ ಟೀಸರ್ ರಿಯಾಕ್ಷನ್ ರಿವ್ಯೂ ಮಾಡಿದ್ದಾನೆ ಇವನು. ಇದರಲ್ಲಿ ನೀವು ಒಂದ್ ರ್ಯಾಂಡಮ್ ಆಗಿರೋದು ನೋಡ್ತೀನಿ. ಗಿವ್ ರಿಯಾಕ್ಷನ್ ಟು ಹೆಬ್ಬುಲಿ ಥೀಮ್ ಸಾಂಗ್ ಅಂತೆ. ಸಾಂಗು ಬಿಡಲ್ವಾ ನೀವು ಈಗ ಕನ್ನಡಿಗರು? ಅಪ್ಪ ವಿಶಾಲ ಹೃದಯದವರು ಗುರು, ಅದನ್ನು ಕದ್ಬಿಡ್ಲಿ ಅಲ್ವಾ, ಅದನ್ನು ಲಾಸ್ ಆಗ್ಬಿಡ್ಲಿ ನಮ್ಗೆಲ್ಲ. ಆಮೇಲೆ ನೀವೇ ಎಲ್ಲ ಬೈಯೋದು ಡಬ್ಬಾ ತರ ಇದೆ ಫಿಲಮು, ಬರೀ ರೀಮೇಕ್ ಮಾಡ್ತಾರೆ. ಏನಕ್ಕೆ ಇವ್ರು ರೀಮೇಕ್ ಮಾಡ್ತಾರೆ ಅಂದ್ರೆ ಭಯ ಇವ್ರಿಗೆ, ಕನ್ನಡದಲ್ಲಿ ಓಡಲ್ವಲ್ಲ ಮೂವಿ, ಅಲ್ಲಿ ಓಡಿದ್ರೆ ಇಲ್ಲಿ ಓಡುತ್ತೆ ಅಂತ. ಅದಕ್ಕೆ ಇವರೆಲ್ಲ ಕಾಪಿ ಮಾಡೋದು, ಸ್ವಂತವಾಗಿ ತಲೆ ಉಪಯೋಗಿಸ್ ಮಾಡಲ್ಲ. ಸೊ ನಿಮ್ಗೆ ಕ್ವಾಲಿಟಿ ಮೂವಿ ಬೇಕು ಅಂದ್ರೆ ದಯವಿಟ್ಟು ಥಿಯೇಟರ್ ಹೋಗಿ ನೋಡಿ. ಆಮೇಲೆ ಈ ತರ ಎಲ್ಲ ಕದಿಯೋದನ್ನೆಲ್ಲ ನೀವೇ ಎಂಕರೇಜ್ ಮಾಡ್ತಾ ಇದ್ದೀರಾ. ನಿಮ್ಗೆ ಏನಕ್ಕೆ ಬೇಕು? ನೀವೇ ನೋಡಕ್ಕಾಗಲ್ವಾ? ಅವ್ರ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ಹೋಗ್ಬಿಟ್ಟು ಹೆಬ್ಬುಲಿ ಥೀಮ್ ಸಾಂಗ್ ನೀವು ನೋಡಕ್ಕಾಗಲ್ವಾ? ಅಲ್ಲಿ ನೀವು ಲೈಕ್ ಹೊಡಿಯೋಕ್ಕಾಗಲ್ವಾ? ನಿಮ್ಗೆ ಈ ತರ ಶೋಕಿ ಅದ್ ಏನಿಗೆ ಬಂದಿದ್ಯೋ ನೀವೇ ನೋಡ್ರಿ, 1000 ಸತಿ ನೋಡಿ. ಅದ್ರ ಬದಲು
ಅದೇ ಯೂಟ್ಯೂಬಲ್ಲಿ ಅವ್ರದ್ದು ಅಫಿಷಿಯಲ್ ಚಾನಲ್ ಏನಿದೆ ಅದ್ರಲ್ಲಿ ನೋಡಿ. ಅದು ಬಿಟ್ಟು ಇವ್ರು ಕದ್ದುಬಿಟ್ಟು ಲೈಸೆನ್ಸ್ ಇಲ್ಲ ಏನೂ ಇಲ್ಲ. ಸರಿ, ನೀವು ಅವ್ರ ಮಾನಿಟೈಸ್ನ ಡಿವಿಯೇಷನ್ ಮಾಡ್ಬೋದು, ಅವ್ರ ಚಾನಲ್ಗೆ ಮಾಡ್ಕೊಂಡಿರಬಹುದು, ಅವ್ರದ್ದು ಯಾರು ಅಫಿಷಿಯಲ್ ಯೂಟ್ಯೂಬ್ ಓನರ್ ಯಾರು ಇರ್ತಾರೋ ಅವರು. ಬಟ್ ಸ್ಟಿಲ್ ವ್ಯೂಸ್ ಯಾರು ಕೌಂಟ್ ಆಗುತ್ತೆ? ನೀವು ಸ್ವಲ್ಪ ಯೋಚನೆ ಮಾಡಿ ನೋಡಿ, ಯಾರಿಗೆ ಎಂಕರೇಜ್ ಮಾಡ್ದಂಗೆ ಆಗುತ್ತೆ? ಅವ್ರಿಗೆ ಜಾಸ್ತಿ ವ್ಯೂಸ್ ಹೋದ್ರೆ ಅವ್ರಿಗೆ ಎಂಕರೇಜ್ ಮಾಡ್ದಂಗೆ ಆಗಲ್ವಾ? ಅವಾಗ ಅವ್ರಿಗೆ ಏನ್ ಅನ್ಸುತ್ತೆ, ನಾವು ಕನ್ನಡದಲ್ಲಿ ಇನ್ನೂ ಚೆನ್ನಾಗಿ ಮಾಡಬೇಕು, ಪ್ರೇಕ್ಷಕರಿಗೆ ಇಷ್ಟ ಆಗ್ತದೆ. ಸೊ ಈ ತರ ಯೋಚನೆ ಮಾಡಿ, ಈ ತರ ಕದಿ ಐಡಿಯಾಗಳು ನೀವೇ ಕೊಟ್ರೆ ಚೆನ್ನಾಗಿರಲ್ಲ. ಅದಕ್ಕೆ ಪಾಪ ಅವ್ರ ಹಾರ್ಟ್ ಬೇರೆ, ಪಾಪ ಅವ್ರು ಏನ್ ಮಾಡ್ತಾನೆ ಈ ಇವನ್ ಹೆಸರೇನು ಕಾರಿ ಖಾನ್ ನಾಳ, ನಮ್ಗೆ ಹೆಸರು ಹೇಳಕ್ಕೂ ಬರಲ್ಲ ಪಾಪ. ಇವ್ನ ಹೆಂಗ್ ಕನ್ನಡ ಫಿಲಮ್ ನೋಡ್ಬಿಟ್ಟು ರಿವ್ಯೂ ಕೊಡ್ತಾನೋ ದೇವರೇ ಗತಿ ಗುರು. ಪಾಪ ಅನ್ಸುತ್ತೆ ನನ್ಗೆ. ಪಾಪ ಇವ್ರಿಗೆ ನಾವೇನು ಬೈಬಾರ್ದು ಬಿಡಿ, ಇವ್ರು ಸುಮ್ನೆ ಎನ್ಕ್ಯಾಶ್ ಮಾಡ್ಕೊಂತ ಇದಾರೆ. ನಮ್ದು ವಿಶಾಲ ಹೃದಯ ಕನ್ನಡಿಗರಿದಾರಲ್ಲ, ನಿಮಗೆ ಇಟ್ಕೊಂಡು ಹೋಗಿಬೇಕು ನಾವು. ನೋಡು, ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಹೆಬ್ಬುಲಿ ಟ್ರೈಲರ್ ರಿಯಾಕ್ಷನ್ ಗೊತ್ತಾಯ್ತಲ್ಲ, ಹೆಬ್ಬುಲ ಇಲಿ ಹುಳ ಏನೇನೋ ಅಂತ ಇದ್ನಲ್ಲ ಈ ನನ್ ಮಗನ್ ಚಾನಲ್ ಅಂತೂ ಕೇಳೋದೇ ಬೇಡ ಗುರು. ಅಯ್ಯೋ 19,351 ವ್ಯೂಸ್, 319 ಲೈಕ್. ಸರಿ ಆಯ್ತು ಬಿಡ್ರಾಯ್ತು, ಇನ್ನೇನ್ ಮಾಡಕ್ಕಾಗತ್ತೆ. ಥ್ಯಾಂಕ್ಸ್ ಫಾರ್ ದ ರಿವ್ಯೂ. ಸುದೀಪ್ ಇಸ್ ಅ ಸೂಪರ್ ಸ್ಟಾರ್ ಅಂತ ಗೊತ್ತು. ಥ್ಯಾಂಕ್ಸ್ ಫಾರ್ ದ ರಿವ್ಯೂ ಯಾಕೋ ಗೊತ್ತಾಗ್ಲಿಲ್ಲ. ಇದನ್ನೇ ನಮ್ ಕನ್ನಡದವ್ರು ಮಾಡಿದ್ರೆ ಮಕ್ ಹೋಗಿತ್ತೀರಾ. ನಿಮ್ಗೆ ಅಷ್ಟು ಚಟ ಇದ್ರೆ ಕನ್ನಡ ರಿಯಾಕ್ಷನ್ ಚಾನಲ್ ಅವರೇ ಬೇಜಾನ್ ಜನ ಇದಾರ್ರಿ. ಅವ್ರಿಗೆ ಅಟ್ಲೀಸ್ಟ್ ಅವ್ರಿಗಾರು ನೀವು ಥಮ್ಸ್ ಅಪ್ ಕೊಡಿ. ಅದ್ ಬಿಟ್ಟು ಇಲ್ಲಿ ಯಾರೋ ಬಂದು ಪರದೇಶಿ ಮುಂಡೆ ಮಕ್ಳಿಗೆ ನೀವು ಥಮ್ಸ್ ಅಪ್ ಕೊಟ್ಬಿಟ್ಟು ಸೂಪರ್ ಅಮ್ಮ ಅವ್ರಿಗೆ ಅರ್ಥನೂ ಆಗಿಲ್ಲ, ಸುಮ್ನೆ ರಿಯಾಕ್ಷನ್. ನನ್ಗೆ ಅವ್ರ ಮೇಲೆ ಏನು ಬೇಜಾರಿಲ್ಲ, ಅವ್ರು ಕರೆಕ್ಟ್ ಬಿಸ್ನೆಸ್ ಟಾರ್ಗೆಟ್ ಕರೆಕ್ಟ್ ಆಗಿದೆ. ಮಿಕಾಗಳು ಎಲ್ಲಿರೋದು? ಕರ್ನಾಟಕದಲ್ಲೇ ಇರೋದು ಮಿಕಾಗಳು. ಇಂಡಿಯಾನಲ್ಲಿ, ಅದು ಕರ್ನಾಟಕದಲ್ಲಿ ದೊಡ್ಡ ಮಿಕೆಗಳಿದೆ ಅಂತ ಗೊತ್ತು. ಇಲ್ಲೇ ಗೊತ್ತಾಗ್ತಾ ಇದೆಯಲ್ವಾ ನಿಮ್ ಹಣೆ ಬಾರ್ಗಳು. ಸೊ ಥ್ಯಾಂಕ್ಸ್ ಫಾರ್ ದ ರಿಯಾಕ್ಷನ್ ಫ್ರಮ್ ಇಂಡಿಯಾ. ಸೊ ಆಯ್ತು, ಇವಾಗ ಇಂಡಿಯಾದಿಂದ ನಿಮ್ಗೆ ಹೊಸದು ಕರೆನ್ಸಿ ಕೊಡ್ತಾರೆ, ಅವ್ರದ್ದು ಮಾನಿಟೈಸ್ ಮಾಡಿದಾರಲ್ಲ ಅದೆಲ್ಲ ನಿಮ್ಗೆ ದುಡ್ಡು ಕಳಿಸ್ತಾರೆ. ಏನ್ ಭಾರಿ ಥ್ಯಾಂಕ್ಸ್ ಈ ನನ್ನ ಮಕ್ಳಿಗೆ. ಇವ್ರು ನಿಮ್ಗೇನು ಅಂತಾನೂ ಗೊತ್ತಿಲ್ಲ, ಯಾರು ಅಂತಾನೂ ಗೊತ್ತಿಲ್ಲ. ಏನು ಎಷ್ಟು ಖುಷಿಯಿಂದ ಕಿರಿಕ್ ಪಾಡಿ ರಿಯಾಕ್ಷನ್ ಪ್ಲೀಸ್ ಅಂತೆ. ಇನ್ನು ಏನೇನೆಲ್ಲ ನೋಡ್ಬೇಕು, ಏನ್ ಬರ್ದಿದಿರೋ. ಆಮೇಲೆ ಇನ್ನು ನೀವೆಲ್ಲ ಕಮೆಂಟ್ಸ್ ನೋಡ್ತಾ ಇದ್ರೆ ಅದು ಇದು ಎಲ್ಲ ಮೂವಿ ಲಿಸ್ಟ್ಗಳು, ಲಿಂಕ್ಗಳು ಎಲ್ಲ ಕೊಟ್ಬಿಟ್ಟಿದ್ದಾರೆ. ರಾಜು ಕನ್ನಡ ಮೀಡಿಯಂ ಅಂತೆ ಲಿಂಕ್ ಬೇರೆ ಕೊಟ್ಬಿಟ್ಟಿದಾರಪ್ಪ ಇದಕ್ಕೆ. ಅಂಡ್ ವೇಟಿಂಗ್ ಫಾರ್ ಯರ್ ರಿಯಾಕ್ಷನ್. ಹೇ ಕಾರಿಕಾನ್ ಅಂತೆ. ಇದು ಕಾರಿಕಾನ್ ಅಲ್ಲ, ಚಾನಲ್ ಹೆಸರು ತಪ್ಪು ಬರೀತಾರೆ. ಅಯ್ಯೋ ರಾಮ, ಏನ್ ಬಂದಿದ್ಯಪ್ಪ ನಮ್ಮ ಹುಡುಗರಿಗೆ ರೋಗ. ನಮಗೆ ನನ್ಗಿನ್ ಬಾಯಲ್ಲಿ ಏನು ಮಾತುಗಳೇ ಗೊತ್ತಲ್ಲ, ತಲೆಯಲ್ಲಿ ಏನು ಓಡ್ತಾನೆ ಇಲ್ಲ. ನಿಮ್ಗೆ ನೀವು ಮಾಡೋ ಬ್ಲಂಡರ್ಗಳು ಹೆಂಗಿದೆ ಅಂದ್ರೆ, ಕನ್ನಡ ಮೂವಿ ಬಜರಂಗಿ ಟ್ರೇಲರ್ ರಿಯಾಕ್ಷನ್ ಪ್ಲೀಸ್ ಅಂತ ನೀವೇ ಹೋಗಿ ನೋಡ್ರಿ. ಅವ್ರ ಅಫಿಷಿಯಲ್ ಚಾನಲ್ ಯಾವ್ದಿದೆ ಯೂಟ್ಯೂಬ್, ಅಲ್ಲೇ ಹೋಗಿ ನೋಡಿ ಚಂದ್ರಕಾಂತ್ ಅವ್ರೆ. ನಿಮ್ಗೆ ಯಾಕೆ ಇವ್ರು ಕದ್ದಿರೋ ವಿಡಿಯೋ ಬಂದು ಇಲ್ಲ ಹಾಕಿ ನೀವ್ ಇವ್ರಿಗೆ ಲೈಕ್ಸ್ ವ್ಯೂಸ್ ಕೊಡೋ ಬದಲು ಅಲ್ಲೇ ಹೋಗಿ, ಅವ್ರಿಗೆ ಖುಷಿ ಆಗತ್ತೆ. ನಿಮ್ ಒರಿಜಿನಲ್ ಅಪ್ಲೋಡರ್ ಯಾರಿದ್ದಾರೆ, ಕನ್ನಡ ಪ್ರೊಡ್ಯೂಸರ್ಗೆ ಅಥವಾ ಮ್ಯೂಸಿಕಲ್ ಯೂಟ್ಯೂಬ್ ಚಾನಲ್ ಯಾವ್ದಿರುತ್ತೆ, ಅಥವಾ ಫಾರ್ ಎಕ್ಸಾಂಪಲ್ ಲಹೀರಿನೋ ಅಥವಾ ಆನಂದ್ ಆಡಿಯೋನೋ ಅವ್ರದೇ ಅಫಿಷಿಯಲ್ ಚಾನಲ್ಗೆ ಹೋಗ್ಬಿಟ್ಟು ನೋಡಿ. ಏನ್ ನಿಮ್ಗೆಲ್ಲ ಬಂದಿದೆ ರೋಗ ಗೊತ್ತಿಲ್ಲ. ಇದ್ರಲ್ಲಿ ಏನ್ ಝೀರೋ, ಏನು ಟ್ರಾನ್ಸ್ಫಾರ್ಮೇಟಿವ್ ವಿಡಿಯೋ ಅಲ್ಲ ಇದು. ಕದ್ದು ಹಾಕೊಂಡು ಸುಮ್ಮನೆ ಎಕ್ಸ್ಪ್ರೆಷನ್ ಕೊಡೋದ್ರಲ್ಲಿ ಏನಿದೆ? ಅದ್ರಲ್ಲಿ ಏನೂ ಇಲ್ಲ, ಸ್ಕ್ರಿಪ್ಟ್ ಇಲ್ಲ, ಸ್ವಂತಿಕೆ ಏನೂ ಇಲ್ಲ. ರಿವ್ಯೂ ಚಾನಲ್ ಒಪ್ಕೊಂತೀನಿ, ರಿವ್ಯೂ ಚಾನಲ್ ಜೆನ್ಯೂನ್, ಯಾಕೆಂದ್ರೆ ಅವ್ರದ್ದು ರಿವ್ಯೂ ಹೇಳ್ತಾರೆ, ಅದ್ರಲ್ಲಿ ಏನಾದ್ರು ಸ್ವಂತಿಕೆ ಇರುತ್ತೆ. ಇದ್ರಲ್ಲಿ ಏನ್ ಸ್ವಂತಿಕೆ ಇದೆ ನೀವೇ ಯೋಚನೆ ಮಾಡಿ. ತಗೊಳ್ರಪ್ಪ, ಇನ್ನು ಸ್ವಲ್ಪ ನಮ್ ದೇಸಿ ಮಿಕೆಗಳೇ ಇವನು. ಆದ್ರೆ ನಮ್ಮ ಕನ್ನಡೇತರ ದೇಸಿ ಮಿಕೆಗಳಿವು. ಇವು ಕನ್ನಡ ಹಾಡುಗಳನ್ನೂ ಬಿಡಲ್ಲ ಇವರು. ಆಶೀಶ್ ಅಣ್ಣ ಅಂತ ಇವನ್ ಚಾನಲ್ ಹೆಸರು. ಜಾಕಿ ಸಾಂಗಿಗೆ ರಿಯಾಕ್ಷನ್. ಈ ನನ್ ಮಗ ಬೇರೆ, ಇವನ ಹೆಸರೇನು HM ಎಂಟರ್ಟೈನ್ಮೆಂಟ್ ಅಂತ. ಇವನಿಗೆ ಸಿಕ್ಕಾಪಟ್ಟೆ ವ್ಯೂಸ್ ಬರುತ್ತೆ. ಸೊ ಇವ್ರು ಎಲ್ಲ ನೋಡಿ ಇವಾಗ ಕನ್ನಡನ ಇಟ್ಕೊಂಡ್ಬಿಟ್ಟು ಏನಕ್ಕೆ ಕಾಪಿರೈಟ್ ಸ್ಟ್ರೈಕ್ ಆಗಲ್ವಾ ಅಂತ ಏನೋ ಗ್ಯಾರಂಟಿ. ಸರಿ ಆಯ್ತು, ಅದೇನೋ ನಿಮ್ ಧೈರ್ಯ. ಸ್ಟ್ರೈಕ್ ಆದ್ರೆ ಗೊತ್ತಲ್ವಾ ನಿಮ್ ಚಾನಲ್ಲೇ ಗೋವಿಂದ. ಸರಿ, ಏನಕ್ಕೆ ಮಾಡಲ್ಲ ನೋಡಿ, ಇವನೇ ಹಾಕೊಂಡ್ಬಿಟ್ಟಿದ್ದಾನೆ ಡ್ಯೂ ಟು ಕಾಪಿರೈಟ್ ಕ್ಲೈಮ್ ಆಡಿಯೋ ಹ್ಯಾಸ್ ಬೀನ್ ರಿವರ್ಸ್ಡ್ ಅಂತ. ಸೊ ಇದ್ರಲ್ಲಿ ಏನ್ ಜೆನ್ಯೂನ್ ಏನಿದೆ ನೀವೇ ಹೇಳಿ? ಇದ್ರಲ್ಲಿ ಕಲೆಗಾರಿಕೆ ಏನಿದೆ, ಟ್ರಾನ್ಸ್ಫಾರ್ಮೇಶನ್ ಏನಿದೆ ವಿಡಿಯೋನಲ್ಲಿ? ಬೇರೆಯವ್ರ ವಿಡಿಯೋ ಕದ್ದು ಹಾಕೊಂಡಿದ್ದಾರೆ. ನನ್ಗೆ ಇದೊಂಥರ ನಾಚಿಕೆ ಆಗತ್ತೆ ಹೇಳಕ್ಕೆ. ನಂಗೆ ಇವ್ರ ಮೇಲೆ ನಾಚಿಕೆ ಆಗ್ತಲ್ಲ. ಇವ್ರ ಪಾಪ ಇವ್ರು ಕರೆಕ್ಟಾಗಿ ವ್ಯೂಸ್ ಬರ್ತಾ ಇದೆ, ಕರೆಕ್ಟಾಗಿ ಲೈಕ್ಸ್ ಬರ್ತಾ ಇದೆ, ಸಬ್ಸ್ಕ್ರೈಬರ್ಸ್ ಎಲ್ಲ ಕರೆಕ್ಟಾಗೇ ಇದ್ದಾರೆ. ನನಗೆ ಬೇಜಾರಾಗ್ತಾ ಇರೋದು ನಿಮ್ಮಿಂದ. ನೀವೇ ಅಲ್ಲಿಗೆ ಹೋಗ್ಬಿಟ್ಟು ಸೂಪರ್ ಹಂಗೆ ಹಿಂಗೆ ಅಂತ ಹೋಗಿ ನಿಮ್ ಜಾಕಿ ಸಾಂಗ್ ಬೇಕಾ? ಅಫಿಷಿಯಲ್ ಯಾವ ಯೂಟ್ಯೂಬ್ ಚಾನಲ್ ಇದೆ ಅಲ್ಲೇ ಹೋಗಿ ಜಾಕಿ ಡ್ಯಾನ್ಸ್ ನೋಡಿ. ಇಲ್ಲೇ ನೀವೇ ರಿಯಾಕ್ಷನ್ ಕೊಟ್ಕೊಳ್ಳಿ. ನಿಮ್ ಮುಂದೆನೆ ಒಂದ್ ಕನ್ನಡಿ ಇಟ್ಕೊಂಡ್ಬಿಡಿ. ಸಂಜನ ಹೇಳಿಲ್ವಾ, ಟಾಪ್ ಟು ಬಾಟಮ್ ಒಂದ್ ಕನ್ನಡಿ ಇಟ್ಕೊಂಡು ನೋಡ್ಕೊಂಬಿಡಿ ಅಂತ. ಅದ್ ನೋಡ್ಕೊಳಕ್ಕೂ ಹೆಲ್ಪ್ ಆಗತ್ತೆ. ಇಲ್ಲಿ ನಿಮ್ ರಿಯಾಕ್ಷನ್ ನೋಡ್ಕೊಳಕ್ಕೂ ಹೆಲ್ಪ್ ಆಗುತ್ತೆ. ಇಲ್ಲ ಅಂದ್ರೆ ಥಿಯೇಟರ್ಗೆ ಹೋಗಿ ನೋಡಿ. ಇಲ್ಲ ನಿಮ್ ರಿಯಾಕ್ಷನ್ ನೋಡ್ಕೊಳ್ಳಿ, ಫೇಸ್ ಕ್ಯಾಮ್ ಆನ್ ಮಾಡ್ಕೊಳ್ಳಿ. ಎಲ್ಲರ ಹತ್ರನೂ ಸ್ಮಾರ್ಟ್ ಫೋನ್ ಇದೆ, ನಿಮ್ ರಿಯಾಕ್ಷನ್ ನೋಡ್ಕೊಳ್ಳಿ ಆ ಸಾಂಗಿಗೆ. ಅಥವಾ ನೀವೇ ಒಂದ್ ಸ್ಟೆಪ್ ಹಾಕಿ.
ಅದ್ ಬಿಟ್ಟು ಬೇರೆ ಯಾವನೋ ಗುಬಾಲ್ ನನ್ ಮಗ ಕುತ್ಕೊಂಡು ರಿಯಾಕ್ಷನ್ ಕೊಡ್ತಾನೆ ಅಂದ್ರೆ ಅದನ್ನ ನೀವು ಮಿಕೆಗಳ ತರ ನೋಡ್ಬಿಟ್ಟು ಅದಕ್ಕೆ ಲೈಕ್ಸ್ ಆಮೇಲೆ ಆ ಚಾನಲ್ಗೆ ಸಬ್ಸ್ಕ್ರೈಬ್ ಬೇರೆ ಆಗ್ಬಿಟ್ಟು ಅದರಲ್ಲಿ ಸೂಪರ್ ಸೂಪರ್ ಹಿಂಗೆ ಹಿಂಗೆ ಅಂತ ನೀವು ಹಾಕ್ಬಿಟ್ಟು ನೀವೇ ಹಿಂಗ್ ಕುಂಬ ಕೊಟ್ರೆ ಇನ್ ಹೆಂಗುರು ಕನ್ನಡ ಹೆಂಗ್ ಬೆಳೆಯತ್ತೆ? ಬೆಳೆಯಲ್ಲ. ಹಿಂಗೆ ನಿಮ್ಮಂತವ್ರು ಇದ್ರೆ, ವಿಶಾಲ ಹೃದಯದವರು ಇದ್ರೆ ಚೊಂಬೆ ಗತಿ. ತಗೊಳಪ್ಪ ಇವನು ರಣವಿಕ್ರಮ ಮೂವಿ ಕ್ಲೈಮ್ಯಾಕ್ಸ್ ಸೀನು ಬಿಡ, ಇನ್ನು ಮೂವಿನೇ ಹಾಕ್ಬಿಡ್ತಾರೆ. ನೆಕ್ಸ್ಟ್ ಮೂವಿನ ಹಾಕೊಂಡು ಇಡೀ ಮೂವಿನೇ ಓಡಿಸೋದು. ಸರಿ, ಇನ್ನು ಏನೇನು ಹೇಳೋದ ಗೊತ್ತಾಗ್ತಲ್ಲ ನನ್ಗೆ. ಇವರಿಬ್ರು ಹುಡುಗಿರ್ದಂತೂ ಕೇಳೋದೇ ಬೇಡ ಬಿಡಿ. ಅಯ್ಯೋ 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 ಸುಜಯ್ ಶೆಟ್ಟಿ, ಜಾಬಿ, ಇಫ್ ಯು ಆರ್ ವಾಚಿಂಗ್ this then please react to Shuddhi Kannada trailer. It just got released yesterday and has been appreciated by many. ಇದು 97 ಲೈಕ್ಸ್ ಈ ಕಮೆಂಟ್ಗೆ. ನೀವೆಲ್ಲ ತಲೆಯಲ್ಲಿ ಸೊರೆಕಾಯಿ ಇಟ್ಕೊಂಡಿದ್ದೀರನ್ರಿ, ಏನು ಅಂತಾನೆ ಅರ್ಥ ಆಗಲ್ಲ ನನಗೆ. ಈ ನನ್ನ ಮಗ ಕದ್ದಾಕೋದು ವಿಡಿಯೋ ಕದ್ದಾಕ್ತಾನ, ಲೈಸೆನ್ಸ್ ಇಲ್ಲ ಏನೂ ಇಲ್ಲ. ತೆಗೆದು ನೋಡಿದ್ರೆ ಇಲ್ಲಿ ಟ್ರೇಲರ್ ಲಿಂಕ್ ಅಷ್ಟೇ ಇರೋದು, ಇನ್ನೇನು ಇಲ್ಲ. ಅವನ್ ಕ್ಯಾಟಗರಿ ಲೈಸೆನ್ಸ್ ಸ್ಟ್ಯಾಂಡರ್ಡ್ ಯೂಟ್ಯೂಬ್ ಲೈಸೆನ್ಸ್ ಅಂತೆ. ಸೊ ಇದನ್ನ CCನೂ ಮಾಡಿಲ್ಲ, ಅಂದ್ರೆ ಕ್ರಿಯೇಟಿವ್ ಆಟ್ರಿಬ್ಯೂಟ್ಸು ಮಾಡ್ಕೊಂಡಿಲ್ಲ. ಸೊ ನೀವೇ ಹೇಳ್ಬೇಕು, ಇಂಥ ಮಿಕ್ಕಿಗಳನ್ನೆಲ್ಲ ಹಾಕೊಂಡು ನೀವು ಇದು ಮುಂಡೆ ಗೊತ್ತಲ್ಲ, ಇದು ಕಿಶೋರ್ ಅಂತ ಕಿಸಿತಾಯ್ತಲ್ಲ, ಅದೇ ಪ್ರಾಣಿ ಇದು. ಸೊ ಇಲ್ಲೂ ಸೇಮ್ ಅದೇ ತರ. ಫೈನಲಿ ಮ್ಯಾನ್ ಏನು ಅಭಿಷೇಕ್ ಬರ್ಲಿ ಅಂತೂ ಸಿಕ್ಕಾಪಡೆ ಖುಷಿ ಆಗ್ಬಿಟ್ಟಿದಾರಪ್ಪ ಇದು ರಿವ್ಯೂ ಮಾಡಿದಕ್ಕೆ. ಯಾಕೆ ನಿಮ್ಗೆ ನಿಮ್ ಕನ್ನಡ ಬರಲ್ವಾ? ನಿಮ್ಗೆ ಮೂವಿ ಅರ್ಥ ಆಗಲ್ವಾ? ನಿಮ್ಗೆ ಯೂಟ್ಯೂಬ್ ಆಕ್ಸೆಸ್ ಇಲ್ವಾ? ಅಥವಾ ನಿಮ್ಗೆ ಕಾಸು ಕೊಟ್ಟು ಮೂವಿಗೆ ಹೋಗಲ್ವಾ? ನೀವು ಮೂವಿಗೆ ಹೋಗೋದು ಬಿಡೋದು ಸೆಕೆಂಡ್ರಿ, ಬೇರೆಯವ್ರು ಕದ್ದಾಕ್ತಾರನ್ನ ನೀವು ಎಂಕರೇಜ್ ಮಾಡಿದ್ರೆ ನಿಮ್ಮಂತ ದೊಡ್ಡ ಕ್ರಿಮಿನಲ್ ಇನ್ಯಾರು ಇಲ್ಲ. ನೀವು ಕ್ರಿಮಿನಲ್ಗೆ ಕುಮ್ಮಕ್ ಕೊಡೋರು, ನೀವು ಸಪೋರ್ಟ್ ಮಾಡ್ತಾ ಇದ್ದಾರೆ ಕ್ರಿಮಿನಲ್ಸ್ಗೆ. ಈ ನನ್ನ ಮಗನಿಗೂ ಬೇರೆ ಕೆಲಸ ಇಲ್ಲ, ಇಡೀ ಇಂಡಿಯಾ ಮಾರ್ಕೆಟ್ನೇನೆ ಆಕ್ಯುಪೈ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಇವ್ನ ಹೆಸರೇನೋ ಮರ್ತೋದೆ ನಾನು, ಜಾಬಿ ಕೋಯೆ ಅಂತ. ಇಡೀ ಎಲ್ಲ ಇಂಡಿಯನ್ ಲ್ಯಾಂಗ್ವೇಜಸ್ ಗೊತ್ತು. ದೇಸಿಗಳ ಬುದ್ಧಿ ಗೊತ್ತು. ಇಲ್ಲ ಒಂದ್ ಸ್ವಲ್ಪ ಬೆಳ್ಳಿಗಿದ್ಬಿಟ್ರೆ ವೆಸ್ಟರ್ನರ್ ಆಗ್ಬಿಟ್ರೆ ಮುಗೀತು ಕತೆ. ಏನ್ ಕತೆನೋ ಏನೋ ರಾಜ. ನಾನು ಹೇಳೋಷ್ಟು ಹೇಳಾಗಿದೆ, ನಿಮ್ಗೆ ಬಿಟ್ಟಿದ್ದು. ಈ ಕೋತಿಗಳನ್ನಂತೂ ನೋಡಿದಿರಲ್ಲ, ಸರಿ ಹೋಯ್ತು. ಇನ್ನು ಹಿಂಗೆ ನೋಡ್ತಾ ಇದ್ರೆ ಇಲ್ಲಿ ಹುಡುಗಿರ್ ಬೇರೆ, ಇವ್ರೊಂದ್ ಸ್ವಲ್ಪ ಕಮೆಂಟು. ಇನ್ನು ಹುಡುಗಿರ್ ಹಾಕ್ಬಿಟ್ರೆ ವ್ಯೂಸ್ಗಳು ಇನ್ನೂ ಸೊನ್ಯತ ಹೋಗ್ಬಿಡುತ್ತೆ. ಇನ್ನು ಅದ್ ನೋಡಿದ್ರೆ ಇನ್ನು ಐ ಆಮ್ ಆಲ್ಸೋ ಕನ್ನಡ ಇಂಡಿಯನ್ ಅಂತೆ. ಇಟ್ಸ್ ಸೈಕಾಲಜಿಕಲ್ ಸಸ್ಪೆನ್ಸ್ ಮೂವಿ. ಗುರು, ನಿಂದೆ ಬ್ಲಾಗ್ ಓಪನ್ ಮಾಡು, ಅದ್ರ ನೀನೇ ಬರ್ಕೋ. ಈ ನನ್ ಮಕ್ಳಿಗೆ ಏನಕ್ಕೆ ಕುಮ್ಮ ಕೊಡ್ತೀಯಾ? ಇದ್ರಲ್ಲಿ ಏನಿದೆ ಇದ್ರಲ್ಲಿ? ನನ್ಗೆ ಅರ್ಥ ಆಗ್ತಲ್ಲ ಏನಿದೆ ಅಂತ. ನಿಮ್ಗೆ ಏನಾದ್ರು ಇದ್ರಲ್ಲಿ ಇನೋವೇಟಿವ್ನೆಸ್ ಇದೆ, ಇದು ಯೂಟ್ಯೂಬ್ ಅಲ್ಲಿ ಅರ್ಹ ಅಂತ ಅನ್ಸಿದ್ರೆ ದಯವಿಟ್ಟು ನೀವು ನನಗೆ ಹೇಳಿ. ಏನಾರು ಇನ್ನೊಂದು ವಿಷಯ ಹೇಳ್ಬೋದು, ನಿನಗೆ ಇಷ್ಟ ಇಲ್ಲ ಅಂದ್ರೆ ನೋಡ್ಬೇಡ, ನೀನೇನಕ್ಕೆ ನೋಡ್ತೀಯಾ ಅಂತ ನೀವು ರಿವರ್ಸ್ ಡೈಲಾಗ್ ನನಗೆ ಹೊಡಿಬೋದು. ಬಟ್ ಇನ್ನೊಂದು ವಿಷಯ, ನಾನು ನಿಮ್ಗೆ ರಿವರ್ಸ್ ಹೇಳ್ತಾ ಇದ್ದೀನಿ. ನಿಮಗೆ ಬೇಡ ಅಂದ್ರೆ ಸೈಡ್ ಕೊಟ್ಟೋಗಿ, ನನ್ನ ಚಾನಲ್ಗೆ ಬರಲೇಬೇಡಿ. ನನ್ನ ಚಾನಲ್ ಇರೋದೇ ಕ್ರಿಟಿಕ್ಗೆ, ನನ್ನ ಚಾನಲ್ ಇರೋದೇ ನಾಲೆಜ್ಗೆ. ಕ್ರಿಟಿಕ್ಕು, ನಾಲೆಜು, ಟ್ರೋಲಿಂಗು, ಮೂರು ನನ್ನ ಮೇನ್ ಟಾಪಿಕ್ಕು. ನಾನು ಹೇಳೋದು ನನ್ನ ಧರ್ಮ. ಇದು ತಪ್ಪು ಮಾಡ್ತಾ ಇದ್ದೀರಾ ಕನ್ನಡಿಗರು ಅಂತ ಹೇಳೋದು ನನ್ನ ಧರ್ಮ. ನೀವು ಕೇಳಿಸ್ಕೊಂಡಂಗೆ ಕೇಳಿಸ್ಕೊಂಡು ಇಲ್ಲ ಹೋಯ್ತಾರಿ. ನಾನೇ ನಿಮ್ಗೆ ಅರ್ಶನ ಕುಂಕುಮ ತಾಂಬೂಲ ಕೊಟ್ಬಿಟ್ಟು ಕರ್ದಿದ್ದೀನ, ಬನ್ನಿ ನನ್ನ ಚಾನಲ್ ಬನ್ನಿ, ಲೈಕ್ಸ್ ಹೊಡೀರಿ, ಸಬ್ಸ್ಕ್ರೈಬ್ ಹೊಡೀರಿ ಅಂತ. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಹೊಡೀರಿ, ಸಬ್ಸ್ಕ್ರೈಬ್ ಹೊಡೀರಿ. ನಾನೇನ್ ನಿಮ್ಗೆ ಬಲವಂತಾಗಿ ಬನ್ನಿ ಅಂತ ಹಾಕ್ಬಿಟ್ಟು ನಿಮ್ಗೇನ್ ಒತ್ತಾಯ ಮಾಡಿ ನಾನೇನ್ ನಿಮ್ಗೆ ಹೇಳ್ತಾ ಇಲ್ಲ. ನೀವು ಕೇಳಿಸ್ಕೊಂಡಂಗಿದ್ರೆ ಕೇಳಿಸ್ಕೊಳ್ಳಿ, ಉದಾರ ಆಗಂಗಿದ್ರೆ ಆಗಿರಿ. ಈ ತರ ಸ್ಟುಪಿಡ್ ಆಗೆಲ್ಲ ಕಮೆಂಟ್ಗಳು ಹಾಕ್ಬೇಡಿ. ಈ ತರ ಈ ಕನ್ನಡ ರಿವ್ಯೂ ಮಾಡಿ ಅಂತ. ನಿಮಗೆ ಬೇಕಂದ್ರೆ ಕನ್ನಡದವರೇ ರಿವ್ಯೂ ಚಾನಲ್ ಮಾಡಿದ್ರೆ ನನ್ಗೇನು ಬೇಜಾರಿಲ್ಲ. ರಿವ್ಯೂ ಚಾನಲ್ಸ್ ಬಗ್ಗೆ ನನಗೇನು ಏನ್ ತರನು ಬೇಜಾರಿಲ್ಲ. ನನಗಿರೋದು ರಿಯಾಕ್ಷನ್ ಚಾನಲ್ ಅಂದ್ರೆ ಈಗ ಇಷ್ಟು ನಿಮಗೆ ವಿಡಿಯೋಸ್ ತೋರಿಸಿನಲ್ಲ ಸ್ಟಾರ್ಟಿಂಗ್ ಇಂದ ಲಾಸ್ಟ್ ವರ್ಗುನು, ಇದೆಲ್ಲ ರಿಯಾಕ್ಷನ್ ಚಾನಲ್ಸ್, ರಿವ್ಯೂ ಚಾನಲ್ಸ್ ಅಲ್ಲ. ರಿಯಾಕ್ಷನ್ ಚಾನಲ್ ಅಲ್ಲಿ ಸಣ್ಣದಾಗ ಒಂದು ವಿಡಿಯೋ ಕದ್ಬಿಟ್ಟು ಬೇರೆಯವ್ರದ್ದು ಹಾಕೊಂಡ್ಬಿಟ್ಟು ಒಂದ್ ಮೂಲೆಯಲ್ಲಿ ಹಾಕೊಂಡು ಈ ಅಂತ ಫೇಶಿಯಲ್ ಎಕ್ಸ್ಪ್ರೆಷನ್ ಕೊಡೋದು. ಅವ್ರಿಗೆ ಅರ್ಥ ಆಗಲ್ವೋ ಕಪಿ ಮುಂಡೆವು. ನಿಮ್ಗೆ ಹಂಗೂ ರಿಯಾಕ್ಷನ್ ಚಾನಲ್ಸ್ ನೋಡೋ ಚಟ ಇದ್ರೆ ದಯವಿಟ್ಟು ಕನ್ನಡ ರಿಯಾಕ್ಷನ್ ಚಾನಲ್ಗಳು ಬೇಜಾನಿದೆ, ಅದನ್ನಾರು ಬೆಳೆಸಿ, ಅವ್ರನ್ನಾರು ಎಂಕರೇಜ್ ಮಾಡಿ. ಪಾಪ ನೀವು ಅವ್ರನ್ನೂ ಎಂಕರೇಜ್ ಮಾಡಲ್ಲ. ನೀವು ಅವ್ರು ಏನಾರು ಮಾಡಿದ್ರೆ ಡಬ್ಬಾ ತರ ಕೊಡ್ತೀಯ ಗುರು, ನೀನು ಡಬ್ಬಾ ತರ ರಿಯಾಕ್ಷನ್ ಕೊಡ್ತೀಯ. ಅವ್ರ ಕಮೆಂಟ್ ನಾನು ಅವ್ರದ್ದೆಲ್ಲ ಹಾಕಕ್ ಹೋಗಲ್ಲ ವಿಡಿಯೋಸ್, ಯಾಕೆಂದ್ರೆ ಅವ್ರು ನಮ್ಮ ಹುಡುಗರು. ಕನ್ನಡದವ್ರು ಯಾರೇ ಇದ್ರು ನಮ್ಮವರು ಅಂತ ನಾನು ಟ್ರೀಟ್ ಮಾಡ್ತೀನಿ. ನಾನು ಯಾರ್ದು ಅವ್ರದ್ದೆಲ್ಲ ಕಾಲು ಎಳಿಯಕ್ ಹೋಗಲ್ಲ. ನೀವು ನಿಮ್ದೇ ಟೋಟಲ್ ಆಗಿ ಹೋಲ್ಸೇಲ್ ಆಗಿ ನಿಮ್ಗಳ ಮಾನ ಮರ್ಯಾದೆ ಕಳಿಬೇಕು. ನಿಮ್ಗಳಿಗೆ ಹೇಳಿದ್ರೇನೆ ಗೊತ್ತಾಗೋದು ನಮ್ ಇಡೀ ಜನತೆ ಪ್ರಾಬ್ಲಮ್ ಇದು, ಒಬ್ರದಿಬ್ರದಲ್ಲ. ಕ್ಯಾನ್ಸರ್ ತರ ಹರಡ್ಕೊಂಡ್ಬಿಟ್ಟಿದೆ ಇದು. ಕ್ಯಾನ್ಸರ್ ಅದು ಫಸ್ಟ್ ಸ್ಟೇಜ್ ಅಲ್ಲಿ ಇದ್ರೆ ಹೆಂಗಾದ್ರು ಕ್ಯೂರ್ ಮಾಡ್ಬೋದು. ಇವ್ರು ನೋಡಪ್ಪ ಇಲ್ಲಿ ಇದಕ್ಕೆ 16,000 ಏನಕ್ಕೆ? ಏನ್ ಕಾರಣನೂ ಗೊತ್ತಿಲ್ಲ. ಹುಡುಗಿ ಚೆನ್ನಾಗಿದ್ದಾಳಂತನಾ? ದೇವರಾಣೆಗೂ ಗೊತ್ತಿಲ್ಲ ಗುರು, ನೀವೇನಕ್ಕೆ ಹಿಂಗೆಲ್ಲ ಮಾಡ್ತೀರಂತೆ. ಉಳಿದವರು ಕಂಡಂತೆ ಪ್ಲೀಸ್ ನೋಡಿ. ನಾನು ಏನು ಚೆಕ್ಕು ಮಾಡ್ತಾ ಇಲ್ಲ, ಸುಮ್ಮನೆ ರ್ಯಾಂಡಮ್ ಹಿಂಗ್ ತಿಳಿದ್ರೆ ನೀವು ಯೂಟ್ಯೂಬ್ ಟ್ರೇಲರ್ ರಿಯಾಕ್ಷನ್ ಪ್ಲೀಸ್ ಅಂತೆ. ಮನೋಜ್ ದೇಶಪಾಂಡೆ, ಅಯ್ಯೋ ದೇವ್ರು ಹೋಗ್ಬಿಡಪ್ಪ ನೀನು, ದೇವ್ರೆ ಕರ್ಕೊಂಡ್ಬಿಡಪ್ಪ ನನ್ನ. ಅದಕ್ಕೆ ಹೇಳ್ತಾ ಇದ್ದಿದ್ದು. ನನ್ಗೂ ನಿಮ್ದು ರಿಯಾಕ್ಷನ್ಗಳು ಚಾನಲ್ಗಳು ನೋಡಿ ಸುಸ್ತಾಗಿದೆ. ಇನ್ನು ಇದೆರಡು ಗೊತ್ತಲ್ಲ, ಇದು ಪಾಪ ಕನ್ನಡ ಇದೇ ಗೊತ್ತಿರ್ಲಿಲ್ಲ. ಸರಿ, ಇದಕ್ಕೆ 40,000 ಹತ್ತತ್ರ ಸಬ್ಸ್ಕ್ರೈಬರ್ಸು. ಈ ತರ ನೋಡಕ್ಕೆ ಮೂವಿ ಅವ್ರು ನೋಡಕ್ಕೆ
ಸಬ್ಸ್ಕ್ರೈಬರ್ಸ್ ನೀವು. ಏನ್ ಕತೆನೋ. ನಾನ್ ಜಾಸ್ತಿ ಹೇಳಕ್ ಹೋಗಲ್ಲ ಸ್ನೇಹಿತರೆ, ನಿಮ್ ಹಣೆ ಬಾರ, ನೀವ್ ಏನಾರು ಮಾಡ್ಕೊಳ್ಳಿ. ಈ ತರ ನಾನು ಒಬ್ನೇ ಎಲ್ಲ ಹೇಳ್ತಾ ಇರೋದು, ಪ್ರಾಬ್ಲಿ ಕನ್ನಡದಲ್ಲಿ ನಾನು ಫಸ್ಟ್ ಟೈಮ್ ಈ ತರ ಬರ್ತಾ ಇರೋದು ವಿಡಿಯೋ ನಿಮ್ಗೆ ರಿಯಾಕ್ಷನ್ ಚಾನೆಲ್ಗಳ ಬಗ್ಗೆ. ಇಂಗ್ಲಿಷ್ ಅಲ್ಲಿ ಸಿಕ್ಕಾಬಡೆ ಜನ ಮಕ್ ಹೋಗಿತಾರೆ ಈ ತರ ಮಾಡೋರ್ಗೆ. ಸೊ ಇವರೆಲ್ಲ ಏನೀಗ ಇಂಗ್ಲಿಷ್ ಚಾನೆಲ್ ಮಾಡಕ್ಕಾಗಲ್ಲ, ಯಾಕಂದ್ರೆ ಜೈಲಿಗೆ ಕಳಿಸ್ಬಿಡ್ತಾರೆ ಗುರು, ಗ್ಯಾರಂಟಿ ಜೈಲಿಗೆ ಕಳಿಸ್ಬಿಡ್ತಾರೆ. ಈ ತರ ಎಲ್ಲ ಕದ್ಬಿಟ್ಟು ವಿಡಿಯೋಗಳು ಹಾಕೊಂಡು ಬೇರೆಯವ್ರದೆಲ್ಲ ಕಷ್ಟಪಟ್ಟಿರೋ ಪ್ರಯತ್ನನೆಲ್ಲ ಇವ್ರ ಚಾನಲ್ ಅಲ್ಲಿ ಹಾಕೊಂಡ್ಬಿಟ್ರೆ ಖಂಡಿತ ತುಂಬಾ ಜನ ಯೂಟ್ಯೂಬರ್ಸ್ ಇದೇ ತರ ಮಾಡಿ ಜೈಲ್ಗೆ ಹೋಗಿದ್ದಾರೆ, ತುಂಬಾ ಜನ ಫೈನ್ಸ್ ಕಟ್ಟಿದ್ದಾರೆ, ಸಿಕ್ಕಾಪಟ್ಟೆ ಸೂ ಮಾಡ್ತಾರೆ. ನಾರ್ತ್ ಅಮೆರಿಕಲ್ಲಿ ಇದ್ರೆ ಅಥವಾ UK ನಲ್ಲಿ ಇದ್ರೆ, ಸಾರಿ ಎನಿ ಆಫ್ ದ ಯುರೋಪಿಯನ್ ಅಥವಾ ಆಸ್ಟ್ರೇಲಿಯಾ ಈ ತರ ಎಲ್ಲ ಇದ್ರೆ ತುಂಬಾ ಸೂ ಮಾಡ್ತಾರೆ. ನಮ್ಮ ಇಂಡಿಯಾನಲ್ಲೇ ವಿಶಾಲ ಹೃದಯದವರು, ಈಗ 1000 ಸರಿ ಹೇಳ್ಬಿಟ್ಟಿದೀನಿ, ವಿಶಾಲ ಹೃದಯದವರು ಅಂತ. ನಿಮ್ ಜನ ಬಿಟ್ಟು ಬೇರೆಯವ್ರನ್ನೆಲ್ಲ ಬೆಳೆಸ್ತೀರಾ, ನಿಮ್ಮವ್ರ ಮಾತ್ರ ತುಳಿತೀರಾ. ನೀವ್ ಹಿಂಗೇ ಇರ್ರಪ್ಪ, ನೀವ್ ಏನಾರು ಮಾಡ್ಕೊಳ್ಳಿ, ನಿಮ್ ತಂಟೆಗೆ ನಾನ್ ಜಾಸ್ತಿ ಬರಕ್ ಹೋಗಲ್ಲ. ನಾನು ಹೇಳೋದ್ ನನ್ ಧರ್ಮ, ನಾನು ಹೇಳಿದೀನಿ. ಕೇಳೋದು ನಿಮ್ ಇಷ್ಟ, ಕೇಳಿಸ್ಕೊಂಡಿದ್ರೆ ಕೇಳಿಸ್ಕೊಳ್ಳಿ, ಇಷ್ಟ ಆಗಿದ್ರೆ ಲೈಕ್ ಹೊಡಿರಿ, ಕಷ್ಟ ಆಗಿದ್ರೆ ಕಮೆಂಟ್ ಹೊಡಿರಿ. ಇನ್ನು ಏನಾದ್ರು ಅತಿ ಕಷ್ಟ ಆಗಿದ್ರೆ ರೇಗೋದು, ವಾಪಸ್ ಹೊಡಿಯೋದು ಇದೆಲ್ಲ ಇಟ್ಕೊಂಬಿಡಿ. ಯಾಕಂದ್ರೆ ನಾನು ನ್ಯಾಯವಾಗಿ ಮಾತಾಡಿದೀನಿ ಅಂತ ನನ್ಗೆ ಗೊತ್ತು. ಅದಕ್ಕೆ ಮುಚ್ಕೊಂಡ್ ಸೈಡ್ ಹೋಗಿ ಅಂತಾನೆ ಹೇಳ್ಬಿಡ್ತೀನಿ ಡೈರೆಕ್ಟ್ ಆಗಿ. ನೀವೇನಾದ್ರು ಗೀಸ್ರ ಮಾತಾಡಂಗಿದ್ರೆ, ನಿಮ್ಗೆ ಅಷ್ಟು ರಿಯಾಕ್ಷನ್ ಚಾನಲ್ ನೋಡೋದ್ ಚಟ ಇದ್ರೆ ದಯವಿಟ್ಟು ಕನ್ನಡ ರಿಯಾಕ್ಷನ್ ಚಾನಲ್ಸ್ ನೋಡಿ. ಪರದೇಶಿ, ವಿದೇಶಿ, ನಮಗೆ ನಮ್ ದೇಶಿ ಪಾಪ ಕೊನೆಯಲ್ಲಿ 2 ಹುಡುಗರನ್ನ ತೋರ್ಸನಲ್ಲ, ಅವರು ಇಂಡಿಯನ್ಸ್, ಅವ್ರು ಮಾಡಿದ್ರು ನನಗೆ ಪರವಾಗಿಲ್ಲ ಗುರು, ಹೋಗುತ್ತೆ. ಮೇಕ್ ಇನ್ ಇಂಡಿಯಾ ಅಂತ ನೀವೆಲ್ಲ ಬಾಯ್ ಬಡ್ಕೊಂತೀರಾ, ಎಲ್ಲ ನಮ್ದು ಸ್ವದೇಶಿ ಗೂಡು ಆಗ್ಬೇಕು ಅಂತ ಅನ್ಕೊಂತೀರಾ. ವಿದೇಶಿನವ್ರು ಮಾಡಿದೆ ಏನಿಗೆ ನೋಡ್ತೀರಾ? ಇದು ನಿಮ್ಗೆ ನಿಮ್ದು ಆಟಿಟ್ಯೂಡ್ ನೀವೇ ಎಲ್ಲ ನೋಡ್ಕೊಳ್ಳಿ, ನಿಮ್ ಬುದ್ಧಿ ನೀವೇ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ನಾನು ಏನು ಹೇಳಕ್ ಹೋಗಲ್ಲ. ಧನ್ಯವಾದ, ಶುಭ ದಿನ. ನಾನ್ ಮನಿಕೊಂತ ಇದ್ದೀನಿ, ನೀವ್ ಏನಾರು ಮಾಡ್ಕೊಳ್ಳಿ. ಓಕೆ, ಗೊತ್ತಿಲ್ಲ ಯಾವಾಗ ನೆಕ್ಸ್ಟ್ ವಿಡಿಯೋ ಬರುತ್ತೆ ಅಂತ. ಸೊ ಹಿಂಗೆ ನಿಮ್ಗೆ ಏನಾದ್ರು ಸಜೆಷನ್ಸ್ ಇದ್ರೆ ಆಸ್ ಯೂಶುವಲ್ ನನಗೆ ಫೇಸ್ಬುಕ್ ಅಲ್ಲಿ ನೀವು ಲೈಕ್ ಮಾಡ್ಬೋದು ನನ್ನ ಪೇಜ್ನ ಚಿಂದಿ ಚಿತ್ರಾನ್ನ. ಸೊ ಹಂಗೆ ಅಲ್ಲೂ ಕಮೆಂಟ್ ಮಾಡ್ಬೋದು. ಆಲ್ರೈಟ್, ಬಾಯ್.